ನಮ್ಮ ರಾಜ್ಯದ ಹಿರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ ಪಕ್ಷದ ಅಧ್ಯಕ್ಷರು, ನಮ್ಮ ಹಿರಿಯರಾದ ಹರಿಪ್ರಸಾದ್ ಅವರೇ, ನನ್ನ ಸಹೋದರಿಗಳಾದ ಸತೀಶ್ ಜಾರಕಿಹೊಳಿ ಅವರೇ, ಇಲ್ಲಿ ನಮ್ಮ ಎಸಿಸಿ ವೀಕ್ಷಕರಾಗಿ ಆಗಮಿಸತಕ್ಕಂಥ ವಿಪಿನ್ ಬೋರಾರ್ ಅವರೇ, ನಮ್ಮ ಪಕ್ಷದ ಹಿರಿಯ ಮುಖಂಡರಾದ ಶಾಸಕ ಮಿತ್ರರಾದ ಜಯಚಂದ್ರ ಅವರೇ, ಚಂದ್ರಶೇಖರ್ ಅವರೇ, ಕೋಡಿನಪ್ಪ ಅವರೇ, ಜಗಮೂರ್ತಿ ಅವರೇ, ವೀರೇಂದ್ರ ಪಬ್ಬಿ ಅವರೇ, ವೆಂಕಟೇಶ್ ಅವರೇ, ಸಲೀಂ ಅಹಮದ್ ಅವರೇ, ಶ್ರೀನಿವಾಸ್ ಅವರೇ, ಮಾಜಿ ಸಂಸತ್ ಸದಸ್ಯರಾದ ಚಂದನ್ ಅವರೇ, ಪೂರ್ಣಿಮಾರ್ ಅವರೇ, ಮಾಜಿ ಸಚಿವರಾದಂತಹ ಆಂಜನೇಯ ಅವರೇ, ಆರ್ ಮಂಜುನಾಥ್ ಅವರೇ, ಜಿಎಸ್ ಮಂಜುನಾಥ್ ಅವರೇ, ಸಂಚಿತೇನವರೇ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರೇ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರೇ, ಕೆಪಿಸಿಸಿಯ ಎಲ್ಲ ಪದಾಧಿಕಾರಿಗಳೇ, ವಿಶೇಷವಾಗಿ ನನ್ನ ಆತ್ಮೀಯ ಮಿತ್ರ ಸುಧಾಕರ್ ಅವರ ಕುಟುಂಬದ ಎಲ್ಲ ಗೌರವಾನ್ವಿತ ಸದಸ್ಯರೇ, ಅವರ ಶ್ರೀಮತಿ ಇದ್ದಾರೆ, ಅವರ ಮಗಳಿದ್ದಾರೆ, ಅವರ ಮಗ ಸುಹಾಸ್ ಇದ್ದಾರೆ. ಮುಖ್ಯವಾಗಿ ನಮ್ಮ ಸುಧಾಕರ್ನ ಸಾಕಿ ಬೆಳೆಸಿ ರಾಜ್ಯಕ್ಕೆ ಪರಿಚಯ ಮಾಡಿದಂತ ಎಲ್ಲ ನನ್ನ ಈ ಒಂದು ಹಿರಿಯೂರು ಕ್ಷೇತ್ರದ ಮತ್ತು ಶಂಕರಿ ಕ್ಷೇತ್ರದ ಎಲ್ಲ ನನ್ನ ಬಂಧು ಭಗಿನಿಯರು, ಇವತ್ತು ನುಡಿ ನಮನಗಳನ್ನು ಅರ್ಪಿಸಲಿಕ್ಕೆ ನಾವೆಲ್ಲ ಇಲ್ಲಿ ಬಂದಿದ್ದೇವೆ. ಸುಧಾಕರ್ ಅವರ ಭಾವಚಿತ್ರಕ್ಕೆ ನಮನಗಳನ್ನು ಅರ್ಪಿಸಿ ಜ್ಯೋತಿ ಬೆಳೆಸಿದರು. ಯಾರ ಹುಡುಗರು ಜ್ಯೋತಿ ತೆಗೆದುಕೊಳ್ಳೋದು, ಇನ್ನ ಜ್ಯೋತಿ ಬೆಳೀತಾ ಇದೆ, ಇನ್ನಾದ ಆಗಿಲ್ಲ. ನೀವು ನೋಡಿಲ್ಲ, ನಾನು ನೋಡಿದ್ದೀನಿ, ಇನ್ನ ಆಗಿಲ್ಲ. ಅಮ್ಮನ ನೆನಪು ಪ್ರೀತಿಯ ಮೂಲ, ಗುರುವಿನ ನೆನಪು ಜ್ಞಾನದ ಮೂಲ, ದೇವರ ನೆನಪು ಭಕ್ತಿಯ ಮೂಲ, ಈ ಮೂಲದ ನೆನಪು ಮನುಷ್ಯತ್ವ ಮೂಲ, ಸುಧಾಕರ್ ನೆನಪು ಮೋಕ್ಷಕ್ಕೆ ಮೂಲ. ಆ ಮೋಕ್ಷಕ್ಕೆ ನಿಮ್ಮೆಲ್ಲರ ಅನುಗ್ರಹ ಸದಾ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಸುಧಾಕರ್ ಒಬ್ಬ ಕೇವಲ ಮಂತ್ರಿ ಆಗಿರಲಿಲ್ಲ, ನನ್ನ ಆತ್ಮೀಯ ಸ್ನೇಹಿತ, ನನ್ನ ಕುಟುಂಬದ ಸದಸ್ಯ ಅನ್ನೋ ಒಂದು ಭಾವನೆಯಿಂದ ನಾನು ಎಸ್.ಎಂ. ಕೃಷ್ಣರವರ ಕಾಲದಲ್ಲಿ ಎಸ್.ಎಂ. ಕೃಷ್ಣರವರಿಗೆ ಪರಿಚಯವನ್ನು ಮಾಡಿಕೊಟ್ಟು ಆವತ್ತು ನಮ್ಮ ರಂಗನಾಥ್ ಅವರ ಕ್ಷೇತ್ರದಲ್ಲಿ ಪರಿಚಯವನ್ನು ಮಾಡಿ ಶೆಲ್ಗೆರೆಗೆ ಶಕ್ತಿ ತುಂಬಿಸುವಂತ ಕೆಲಸವನ್ನು ಮಾಡಿ ರಾಜಕಾರಣ ಪ್ರಾರಂಭ ಆಯಿತು. ಅವರ ಚಿಕ್ಕಪ್ಪ ಜಯಣ್ಣ ಕೂಡ ನಾನು ಬಂಗಾರಪ್ಪನವರ ಸಂಪುಟದಲ್ಲಿ ನಾನು ಮಂತ್ರಿ ಇದ್ದೆ, ಅವರು ಚೀಫ್ ಪಾಟೀಲ್, ವೀರೇಂದ್ರ ಪಾಟೀಲ್ ಅವರು ಕೂಡ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅವರು ಜಾತಿ ಆಧಾರದ ಮೇಲೆ ರಾಜಕಾರಣವನ್ನು ಈ ಕುಟುಂಬ ಯಾವತ್ತೂ ಮಾಡ್ಕೊಂಡು ಬಂದಿರಲಿಲ್ಲ. ನೀತಿ ಮೇಲೆ ಬದುಕೋದು, ಮಾನವ ಜಾತಿ ಮೇಲೆ ಬದುಕೋದು, ಮಾನವ ಜಾತಿಗೆ ಅವರು ಯಾವ 1,000-1,500 ಜನಸಂಖ್ಯೆ ಈ ಕ್ಷೇತ್ರದಲ್ಲಿ ಇದ್ದರು. ಚಳ್ಳಕೆರೆಗೂ ಕೂಡ ಸಣ್ಣ ಜನಸಂಖ್ಯೆ, ಆದರೆ ಎಲ್ಲ ವರ್ಗದ ಜನರನ್ನ ಒಟ್ಟು ತೆಗೆದುಕೊಂಡು ಹೋಗಿ ಕುವೆಂಪು ಅವರು ಹೇಳಿದ್ರೆ
ಬಹಳ ವಿವಿಧ ರೀತಿಯಲ್ಲಿ ವರ್ಣೆಯನ್ನ ಮಾಡೋದು. ಅವರ 5 ವರ್ಷಗಳ ಕಾಲ ಅವರ ಜೊತೆಯಲ್ಲಿ ಈಗ 3 ವರ್ಷಗಳ ಕಾಲ ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಈ ಜಿಲ್ಲೆಯ ಅಭಿವೃದ್ಧಿಗೆ ಯಾವ ರೀತಿ ಕೆಲಸವನ್ನು ಮಾಡಿಕೊಳ್ಳುವುದನ್ನು ಕೂಡ ತಾವು ಮುಂದೆ ಇಟ್ಟಿದ್ದೀವಿ. ಬದುಕಿನಲ್ಲಿ ರಾಜಕಾರಣವನ್ನ ಮಾಡೋ ಜೊತೆಗೆ ಏನು ವ್ಯಾಪಾರ ವಹಿಬಿಟ್ಟು ಕುಟುಂಬ ಮಾಡಿಕೊಂಡು ಬಂದು ಕೂಡ ಸಂಪತ್ತು ಎಷ್ಟೇ ಇದು ಕೂಡ ಸರಳತೆಗೆ ಬಹಳ ಹೆಸರಾಗಿದ್ದದನ್ನ ಎಲ್ಲರೂ ಕೂಡ ಒಬ್ಬ ಕೊಡುಗೆ ದಾನಿಯಾಗಿ ಬದುಕಿದ್ದ ಕುಟುಂಬ ನೀವೆಲ್ಲ ಕೂಡ ಅನುಭವಿಸಿದ್ದೀವಿ. ಸಂಪತ್ತಿಗೆ ನಾವು ಯಾರು ಕೂಡ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಮಾಡುವ ಕೆಲಸವನ್ನ ಬಹಳ ಸರಳತೆಯಿಂದ ಈ ಹಿರಿಯೂರು ಕ್ಷೇತ್ರ ಮತ್ತು ಚಂದ್ರ ಕ್ಷೇತ್ರದ ಎಲ್ಲ ಜನರಿಗೆ, ವಿಶೇಷವಾಗಿ ಚಿತ್ರದುರ್ಗ ಜಿಲ್ಲೆಯ ಜನತೆಯ ಬದುಕಿಗೆ ನೀರಾವರಿ ಕ್ಷೇತ್ರದಲ್ಲಿ ಅವರು ಎಲ್ಲರೂ ಕೂಡ ಒಟ್ಟೆ ತೆಗೆದುಕೊಂಡಂತ ದಿಟ್ಟ ನಿರ್ಧಾರ ಇವತ್ತು ಕೂಡ ಅವರ ಬದುಕಿನಲ್ಲಿ ಶಾಶ್ವತವಾಗಿ ಒಪ್ಪಿಕೊಂಡಿದೆ. ಇವತ್ತು ಅವರು ಇಲ್ಲೇ ಇರಬಹುದು. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ. ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತ ಹೇಳಿ ನಮ್ಮ ಹಿರಿಯರು ಮಾತನಾಡಿದ್ದಾರೆ. ಹಣ ಎಷ್ಟೇ ಇದು ಕೂಡ ಆದರೆ ಜನರ ಗಳಿಕೆ ಇದೆಯಲ್ಲ, ಅದು ಶಾಶ್ವತವಾಗಿ ಉಳಿದಕ್ಕೆ ಇವತ್ತು ನಡೀತಾ ಇರುವಂತಹ ಒಂದು ನುಡಿನಮನ ಸಮಾರಂಭ ಸಾಕ್ಷಿ ಅಂತೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಜೀವನದಲ್ಲಿ ನಾವು ಹೋರಾಟ ಮಾಡಿಲ್ಲ ಅಂದ್ರೆ ಪ್ರಗತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪಕ್ಷದ ಅಧ್ಯಕ್ಷರಾದ ಹರಿಪ್ರಸಾದ್ ಅವರು, ರಾಹುಲ್ ಗಾಂಧಿ ಅವರು ಭಾರತೀಯರು ಯಾತ್ರೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಆ ವಸ್ತುಗಳನ್ನು ನಮ್ಮ ರಾಜ್ಯದ ಜನತೆಯ ಪರವಾಗಿ, ನಮ್ಮ ಪಕ್ಷದ ಪರವಾಗಿ ವಹಿಸಿಕೊಂಡಿದ್ದರು. ಇಡೀ ರಾಜ್ಯದ ಉದ್ದಕ್ಕೂ ಕೂಡ ನಾನು ಪಕ್ಷದ ಅಧ್ಯಕ್ಷ ಆಗಿದ್ದು ಕೂಡ ಬೆನ್ನೆಲುಬಾಗಿ ಯಾವ ರೀತಿ ಒಂದು ಸ್ವರೂಪವನ್ನು ಕೊಡಬೇಕು ಅಂತೇಳಿ ಅವರು ಕೆಲಸವನ್ನು ಮಾಡ್ತಿದ್ದಾಗ ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಧ್ಯರಾತ್ರಿ ಬಂದಂತಹ ಮಳೆಯಿಂದ ಯಾವ ರೀತಿ ತೊಂದರೆ ಆಯಿತು, ಅದಕ್ಕೆ ಯಾವ ರೀತಿ ಆ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ನಿಮ್ಮೆಲ್ಲರ ಸಹಕಾರದಿಂದ ಆ ಭಾರತ್ ಜೋಡೋ ಯಾತ್ರೆಗೆ ಯಾವ ತೊಂದರೆಯೂ ಆಗದೇ ರೀತಿಯಲ್ಲಿ ನಡ್ಕೊಂಡಂತ ರೀತಿನ ರಾಹುಲ್ ಗಾಂಧಿ ಅವರನ್ನು ಗಮನಿಸಿ ಕೂಡಲೇ ಅವರ ಧರ್ಮಪತ್ನಿ ಅವರ ಮಗನಿಗೆ ಶಕ್ತಿಯನ್ನು ಕೊಟ್ಟು ಇಡೀ ಅವರಿಗೆ ನಮ್ಮ ಜೊತೆ ಇಲ್ಲದ ಗೊತ್ತಾದ ತಕ್ಷಣ ಅವರಿಗೆ ಮಾನವೀಯತೆಯ ಸಂದೇಶವನ್ನು ಕೊಟ್ಟು ಇಡೀ ಕಾಂಗ್ರೆಸ್ ಪಕ್ಷ, ಸರ್ಕಾರ, ಕುಟುಂಬ ನಿಮ್ಮ ಜೊತೆ ಇದೆ ಅನ್ನುವ ಸಂದೇಶವನ್ನು ಕೂಡ ತಿಳಿಸಿದ್ದನ್ನ ನಾನು ಬರಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಎಷ್ಟೇ ಮಾಡಿದ್ರು ಕೂಡ ಕೆಲಸಗಳು ಶ್ರೇಷ್ಠವಾಗಿ ಹೋಗ್ಕೊಳ್ತಾರೆ. ಮಾನವನ ಜನ್ಮ ದೊಡ್ಡದಲ್ಲ, ಮಾನವೀಯತೆ ದೊಡ್ಡದು ಅನ್ನೋದನ್ನ ಬಸವಣ್ಣವರು ನಮಗೆಲ್ಲ ಪಾಠ ಕೊಟ್ಟಿದ್ದಾರೆ. ನಮ್ಮ ಚಳ್ಳಕೆರೆ ಶಾಸಕರು ವೀರೇಂದ್ರ ಪಟ್ಟಿಯವರು, ಆಂಜನೇಯವರು, ಚಂದ್ರಪ್ಪನವರು, ಇನ್ನು ಗೋಪಾಲ ಕೃಷ್ಣರವರು, ಈ ಜಿಲ್ಲೆ ಸಂಬಂಧ ಬಂದಂತಹ ಎಲ್ಲ ಇತರೆ ನಾಯಕರು, ಪೂರ್ಣಿಮಾರವರು, ನಮ್ಮ ಗೋಯಿಲವರು, ಅವರೆಲ್ಲ ಒಗ್ಗಟ್ಟಾಗಿ ಮಂಜುನಾಥ್ ಅವರೆಲ್ಲ ಜೊತೆಯಲ್ಲಿ ಅನೇಕ ಮುಖಂಡರೆಲ್ಲ ಒಟ್ಟಿಗಿದ್ದು ಎಲ್ಲ ಸಭೆಯಲ್ಲಿ ಈ 5 ಬೆರಳು ಯಾವ ರೀತಿ ನಮ್ಗಿದೆಯೋ ಆ ರೀತಿ ಕೈ ಮುಷ್ಟಿ 5 ಬೆರಳು ಸೇರಿ ಕೈ ಗಟ್ಟಿಯಾಯಿತು. 5 ಗ್ಯಾರಂಟಿ ಸೇರಿ ಈ ಕೈಗೆ ಶಕ್ತಿ ತುಂಬಿತು. ಆ
ರೀತಿ ಜಿಲ್ಲೆಯಲ್ಲಿ ನಿಮ್ಮೆಲ್ಲರ ಬದುಕಿಗೆ ವಿಶೇಷವಾಗಿ ನೀರಾವರಿ ಯೋಜನೆ ಅವರ ಮುಖಂಡತ್ವದಲ್ಲಿ ಒಂದು ದೊಡ್ಡ ಸಾಕ್ಷಿ ಮುಂದೆ ಬಿಟ್ಟಿದ್ದಾರೆ ಅಂತ ಹೇಳಿಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಸಂಪಾದನೆ ಎಂದರೆ ಹಣ ಮಾತ್ರ ಅಲ್ಲ, ಗೌರವ, ಸಂಬಂಧ, ಪ್ರೀತಿ ಇವು ಕೂಡ ಬಹಳ ಸಂಪಾದನೆ. ಸಾಕ್ಷಿ ಹುದ್ದೆಗಳು ಕೂಡ ಸಂಪಾದನೆ. ನಾನು ಆಡಳಿತ ಮಾತು ಬೇಕಾಗ್ತದೆ. ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ನಿಶ್ಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಬಹಳ ಮುಖ್ಯ. ಒಂದು ಮಗು ಹುಟ್ಟಾಗ ಆ ಮಗು ಹುಟ್ಟಿದ ತಕ್ಷಣ ಬರ್ತದೆ, ಸಮಾಜ ಬಹಳ ಸಂತೋಷವಾಗಿರ್ತದೆ. ಅದೇ ಮಗು ಸಾಧನೆ ಮಾಡಿ ಸಂದಾಗ ಆ ಮಗು ಆನಂದದಿಂದ ನಗ್ತಾ ಇರ್ತದೆ, ಸಮಾಜ ಅಳ್ತಾ ಇರ್ತದೆ. ಅಂತ ಸಂದರ್ಭದಲ್ಲಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಇವತ್ತು ಮನುಷ್ಯನ ವ್ಯಕ್ತಿತ್ವ, ಅವನ ಗೌರವ, ಮಾಡಿದಂತ ಸಾಧನೆಗಳು ಇವತ್ತು ಸಾಕ್ಷಿಯಾಗಿ ಉಳ್ಕೊಂಡಿರ್ತದೆ. ಇವತ್ತು ಏನು ಭದ್ರಾಬೇಕನ್ನ ಯೋಜನೆ ಅವರು ಆಂಜನೇಯವರು ಏನು ಅವರ ಕಾಲದಲ್ಲಿ ಮಾಡುವಂತ ಮಾರ್ಗದರ್ಶನ ಎಲ್ಲ ಶಾಸಕರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗಿ ಮಾಡುವಂತ ರೂಪರೇಷೆ ಅವತ್ತಿನ ಕಾಲದಲ್ಲಿ ಜಗ್ಗೇಂದ್ರವರು ಎಸ್ ಎಂ ಕೃಷ್ಣವರ ಕಾಲದಲ್ಲಿ, ಸಿದ್ದರಾಮಯ್ಯ ಕಾಲದಲ್ಲಿ ಮಾಡಿದಂತ ಕಾರ್ಯಕ್ರಮ, ಇಂಥ ಯೋಜನೆಗಳು ಕಾಂಗ್ರೆಸ್ ಸರ್ಕಾರ ಮಾತ್ರ ಚಿಂತೆಯನ್ನು ಮಾಡಲಿಕ್ಕಾಗಿದೆ. ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರ ಹೇಳಿಕೆ ಏನು ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಭದ್ರಾಬೇಕನ್ನ ಯೋಜನೆಗೆ 5,400 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಏನು ಬೋಧನೆ ಮಾಡಿದ್ರು ಅದನ್ನು ವಾಪಸ್ ಬೊಮ್ಮಾಯಿಯವರು ಆ ಬಜೆಟ್ ಅಲ್ಲಿ ತೆಗೆದುಕೊಂಡು ಬಂದರು. ಸಂಸತ್ನಲ್ಲಿ ಯಾರು ಸಂಸತ್ ಸದಸ್ಯರಾಗಿ ಸರ್ಕಾರ ಪರವಾಗಿ ಘೋಷಣೆ ಮಾಡಿದ್ರು, ನುಡಿದಂತೆ ನಡೆಯಕ್ಕಾಗಲಿಲ್ಲ ಅಂತಂದ್ರೆ ಇವತ್ತು ಬಂದು ನಿಮ್ಮ ಮುಂದೆ ನಿಂತ್ಕೊಂಡು ಯಾವುದೇ ಅವರ ಪಕ್ಷದ ಎರಡು ಪಕ್ಷದ ಸದಸ್ಯರು ಮುಖಂಡರು ಬಂದು ಸೇರಿ ನಿಮ್ಮ ಮುಂದೆ ನಿಂತ್ಕೊಂಡು ಯಾವ ನಮ್ಮ ನೈತಿಕತೆ ಕೂಡ ಮತ ಕೇಳುವಂತಹ ಶಕ್ತಿಯನ್ನ ಕಳ್ಕೊಂಡಿದ್ದಾರೆ ಅಂತ ಹೇಳಿಕೆ ನನಗೆ ಮನಸ್ಸಿಗೆ ಬಹಳ ನೋವಾಗ್ತದೆ. ಇವತ್ತು ಸಿದ್ದರಾಮಯ್ಯ ಮಾತಾಡೋದು ನಾವು ಮುಂದೆ ನಡೆದಿದ್ದೇವೆ. ಯಾಕೆ? ಕೊಟ್ಟ ಮಾತಿನಂತೆ ನಾವು ನಡೆದಿದ್ದೇವೆ. ಚುನಾವಣೆ ಬಂದಾಗ ನಾನು ಹೇಳಿದೆ, ಕಮಲ ಕೆರೆಯಲ್ಲಿದ್ದರೆ ಚೆಂದ, ತೆನೆ ಹೊರಗಿದ್ದರೆ ಚೆಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಿಂದ ಮಾತ್ರ ಚೆಂದ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರಕ್ಕೆ 5 ಗ್ಯಾರಂಟಿಗಳನ್ನು ಕೊಟ್ಟು 5 ಗ್ಯಾರಂಟಿಯಿಂದ ಈ ಕೈ ಮುಷ್ಟಿ ಗಟ್ಟಿಯಾಗಿತ್ತು. 5 ಗ್ಯಾರಂಟಿಯಿಂದ ಈ ರಾಜ್ಯದಲ್ಲಿ 1,60,00,000 ಜನರಿಗೆ ಆ ದೀಪ ಮನೆಯಲ್ಲಿ ಇಂದು ನೀರಿನವರು ಉಳಿತಾ ಇದೆ. 1,21,00,000 ತಾಯಿಯರು ಮನೆ ಯಜಮಾನಿಯರಿಗೆ ನೇರವಾಗಿ ಅವರ ಕುಟುಂಬಕ್ಕೆ 2,000 ರೂಪಾಯಿ ಹೋಗ್ತಾ ಇದೆ. ಬೆಲೆಗಳು ಗಗನಕ್ಕೆ ಹೋಗ್ತಾ ಇದೆ, ಆದಾಯ ಪಾಠಗಳು ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅನ್ನ ರಾಮಯ್ಯ ಸಿದ್ದರಾಮಯ್ಯ 10 ಕೆಜಿ ಅಕ್ಕಿ 5 ಗ್ಯಾರಂಟಿ. ಇವತ್ತು ನಾವೇನು ನಮ್ಮ ತಾಯಿಗೆ ಸುಮಾರು ಕೋಟ್ಯಾಂತರ ರೂಪಾಯಿ ಹೆಣ್ಮಕ್ಳು ಕೋಟ್ಯಾಂತರ ರೂಪಾಯಿ ಬಳಕೆಯನ್ನು ಉಳಿಸಿಕೊಂಡು ದೇವಸ್ಥಾನ, ಬೆಂಗಳೂರು, ಧರ್ಮಸ್ಥಳ, ವೆಂಕಟೇಶ್ವರ, ಎಲ್ಲೆಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲೆಲ್ಲೂ ಕೂಡ ಉಚಿತವಾಗಿ ಮಾಡಿದಂತಹ ಕಾರ್ಯಕ್ರಮ ಇದೆಲ್ಲ. ಇದು ಕರ್ನಾಟಕದ ಕಾರ್ಯಕ್ರಮ ಅಲ್ಲ, ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಕಾರ್ಯಕ್ರಮ ಅಲ್ಲ. ಇದು ಈ ರಾಜ್ಯದ ಬಡದ ಜನತೆಗೆ ನೀವು ಏನು ಸಿದ್ದರಾಮಯ್ಯವರು ಡಿಕೆ ಶಿವಕುಮಾರ್ ಅಧಿಕಾರವನ್ನು ಕೊಟ್ಟಲ್ಲ, ನಿಮ್ಮ ಒಳಗಿಸುವ ಕಾರ್ಯಕ್ರಮ ಇಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಮ್ಮ ಜನತಾ ದಳದ ಬಿಜೆಪಿ ಮಾಡಕ್ಕಾಗಲಿಲ್ಲ. ನಾನು
ಇನ್ನೊಬ್ಬರನ್ನು ಹೇಳಲಿಕ್ಕೆ ಯಾಕೆ ಇಷ್ಟಪಡ್ತಾ ಇದ್ದೀವಿ ಅಂತಂದ್ರೆ 136 ಸೀಟ್ ಕೊಟ್ಟಂತ ನೀವೇನು ಶಾಸಕರಿದ್ದೀರಿ, ನೀವೇನು ಮತದಾರರಿದ್ದೀರಿ, ನಿಮ್ಮ ಋಣವನ್ನ ತೀರಿಸಲಿಕ್ಕೆ ಏನು ಈ ಜಿಲ್ಲೆಯಲ್ಲಿ 5 ಶಾಸಕರನ್ನ ಕೊಡ್ತೀರಿ. ಆ 136 ಜನ ಕೊಟ್ಟಂತ ಈ 5 ಕಾರ್ಯಕ್ರಮ ನಿಮಗೆ ನಾವು ಸಮರ್ಪಿಸಿದ್ದೇವೆ. ಆದ್ರಿಂದ ತಮ್ಮ ನಾನು ಕೇಳ್ಬೋದು ಇಷ್ಟೇ, ಮೊನ್ನೆ ನಾನು ನಿಮ್ಮ ಜಿಲ್ಲೆಯ ಅನೇಕ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಿ ಸುಧಾಕರ್ ಮತ್ತು ಎಲ್ಲ ನಮ್ಮ ಶಾಸಕರೆಲ್ಲ ಸೇರಿಕೊಂಡು ಬಂದು ಪ್ರಯೋಗವನ್ನು ಆಗಬೇಕು, ಚಿತ್ರದುರ್ಗ ಪ್ರಯಾಣ ಸಿಬಿಸಿ ಇದು ಆಗಸ್ಟ್ ತಿಂಗಳಲ್ಲಿ ಪೇಮೆಂಟ್ ಮಾಡಬೇಕು 35 ಕಿಲೋಮೀಟರ್ ಹೇಳಿ ಬಂದು ಹೇಳಿದ್ರು. ಆರೋಗ್ಯ ಅವ್ರ ಜೊತೆ ಬಂದು ಮಾಡ್ತೀನಿ ಅಂತ ಹೇಳಿ ಮುಂದಕ್ಕೆ ಹೋಯ್ತು. ಈ ಐಮಂಡ ಯೋಜನೆ ಏನಿದೆಯಲ್ಲ 12 ಕೆರೆಗಳಿಗೆ ಇವತ್ತು 100 ಎಷ್ಟು ಕೆರೆ 12 ಕೆರೆಗೆ ಇವತ್ತು ಡಿಸೆಂಬರ್ 18 ಕೂಡ ಇದನ್ನು ಮಾಡಿ ಅದನ್ನು ಪೂರ್ಣ ಮಾಡುವ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. ಮೊನ್ನೆದಾನೆ ಸುಧಾಕರ್ ಅವರ ಒಂದು ದೊಡ್ಡ ಕನಸು ಚಿಂತನೆ ರೈತರನ್ನು ಬದುಕಿಸಬೇಕು. ನನಗೆ ಕೊನೆಯ ಮಾತು ಸುಧಾಕರ್ ಅವರು, ನಾನು ನಿಮ್ಮನ್ನ ಈ ಸ್ಥಾನದಲ್ಲಿ ನಾನು ನೋಡಬೇಕು. ನನಗೆ ಅಧಿಕಾರ ಮುಖ್ಯ ಅಲ್ಲ, ಜೊತೆಗೆ ನೀವು ನೀರಾವರಿ ಸಚಿವರಾಗಿದ್ದೀರಿ. 14 ಕೆರೆ ನಿರ್ಮಿಸುವಂತ ಯೋಜನೆಗೆ ನೀವು ಅನುಮತಿಯನ್ನು ಕೊಡಬೇಕು ಅಂತ ಹೇಳಿ ನನ್ನನ್ನು ಮಾತು ಇಟ್ಕೊಂಡಿದ್ದೆ. ಆ ಮಾತನ್ನ ನಾನು ಉಳಿಸಬೇಕು ಅಂತೇಳಿ ಮೊನ್ನೆ ಕ್ಯಾಬಿನೆಟ್ ನಲ್ಲಿ 244 ಕೋಟಿ ರೂಪಾಯಿ ವೆಚ್ಚದ ಈ ಕಾರ್ಯಕ್ರಮವನ್ನು ನಾನು ಸಿದ್ದರಾಮಯ್ಯ ಅವರಿಗೂ ಸೇರಿ ಹಿಂದೆ ಬೋರ್ಡ್ ಮೀಟಿಂಗ್ ನಡೆದಂತ ಸಂದರ್ಭದಲ್ಲಿ ಇದಕ್ಕೆಲ್ಲ ನಾವು ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದು. ಐಮಂಡ ಭಾಗದ 60 ಕೆರೆಗಳನ್ನ ತುಂಬಿಸುವಂತ ಕಾರ್ಯಕ್ರಮಗಳು ಕೂಡ ಈಗಾಗಲೇ ನಾವು ರೂಪರೇಷೆಯನ್ನು ಮಾಡಲಿಕ್ಕೆ ಈಗಾಗಲೇ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ. ಆದ್ರಿಂದ ಬರೀ ಅಷ್ಟೇ ಅಲ್ಲ, ಸುಧಾಕರ್ ಅವರ ಸುಪುತ್ರ ಸುಭಾಷ್ ನನಗೆ ಒಂದು ದೊಡ್ಡ ಪುಟ್ಟಿ ನನಗೆ ಒಂದು ದೊಡ್ಡ ಪುಟ್ಟಿ ಕೊಡ್ತಾ ಇದ್ದ, ಬೇಡಿಕೆ ಇಡ್ತಾ ಇದ್ದ. ನನ್ನ ಬೇಡಿಕೆ ಇಟ್ಕೊಂಡಿದ್ದ ಇದು ಸುಧಾಕರ್ ಕ್ಷೇತ್ರ ಅಲ್ಲ, ಇದು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಕ್ಷೇತ್ರ. ಅವಕಾಶ ಕೊಟ್ಟಿಲ್ಲ. ನಾನು ಬಂಧುಗಳೇ, ಇವತ್ತು ತಾವು ಕೇಳೋದಿಷ್ಟೇ, ಇವತ್ತು ಚುನಾವಣೆ ಆಗ್ತದೆ. ಸಿದ್ದರಾಮಯ್ಯ ಅವರು ವಿಚಾರವನ್ನು ತಿಳಿಸಿದ್ದಾರೆ. ಇವತ್ತು ಅರಿಯದೆ ನಮ್ಗೆಲ್ಲರೂ ಕೂಡ ಜನನ ಬರ್ತದೆ. ನಮ್ಗೆ ಯಾರು ಗೊತ್ತಿರಲಿಲ್ಲ, ನಾವ್ಯಾರು ತಂದೆ ತಾಯಿಯಲ್ಲಿ ಜನ್ಮ ತಾಳ್ತೀವಿ ಅನ್ನೋದು. ಸೊ ಇವತ್ತು ನಾವು ನಮ್ಮ ಸಾವು ಕೂಡ ನಮ್ಗೆ ಯಾರು ಗೊತ್ತಾಗುವುದಿಲ್ಲ. ಆದರೆ ಪ್ರಜೆಗಳಿಗೆ ಸೇವೆ ಮಾಡುವಂತ ಅವಕಾಶ ಕೊಟ್ಟಿರುವ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಪ್ರಜೆಗಳೇ ಬರಬೇಕು ಅಂತೇಳಿ ಇವತ್ತು ನಿಸ್ವಾರ್ಥ ಸೇವೆಯನ್ನ ಮಾಡಬೇಕು, ನಾವೆಲ್ಲ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ. ಅದಕ್ಕೋಸ್ಕರ ಇವತ್ತು ನಾವು ಸುಧಾಕರ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾವು ನಮನವನ್ನ ಸಲ್ಲಿಸಲಿಕ್ಕೆ ಇವತ್ತು ಇಲ್ಲಿಗೆ ಸೇರಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಲ್ವಾ? ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಅವರ ಚಿಂತನೆ, ಅವರ ಆಚಾರ, ಅವರ ವಿಚಾರಗಳಿಗೆ ಸ್ಪಂದಿಸಿ ಆ ಜ್ಯೋತಿಯನ್ನ ಉಳಿಸುವಂತ ಕೆಲಸ ತಾವು ಮುಂದುವರಿಸಬೇಕು ಅನ್ನೋದನ್ನು ನಾನು ಪ್ರಾರ್ಥನೆ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ರಾಜಕಾರಣದಲ್ಲಿ ಬೇಕಾದಷ್ಟು ರೀತಿ ಆಸೆ ಇರ್ತದೆ. ಆಸೆ ಪಡೋದು ತಪ್ಪಲ್ಲ. ಅಧಿಕಾರ ಇದ್ದರೆ, ಸರ್ಕಾರ ಇದ್ದರೆ 16 ಕ್ಷೇತ್ರಗಳಿರ್ತದೆ. ಅಧಿಕಾರ ಇಲ್ಲ ಅಂದ್ರೆ ಯಾರು ಯಾವ ಕ್ಷೇತ್ರ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಶಿಸ್ತಿದೆಯೋ, ಎಲ್ಲಿ ಪ್ರಾಮಾಣಿಕತೆ ಇದೆಯೋ, ಎಲ್ಲಿ ಸೇವೆ ಇದೆಯೋ ಎಲ್ಲರಿಗೂ ಕೂಡ ಅವಕಾಶ ಸಿಗ್ತದೆ. ಇದನ್ನ ಗಮನದಲ್ಲಿಟ್ಕೊಳ್ಬೇಕು. ಪಕ್ಷ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಮತ್ತು ನಮ್ಮ ಹರಿಪ್ರಸಾದ್ ಅವರಿಬ್ಬರು ಕೂಡ ಒಬ್ಬ ರಾಷ್ಟ್ರಾಧ್ಯಕ್ಷರು, ಒಬ್ಬ ರಾಜ್ಯಾಧ್ಯಕ್ಷರು ಕೂಡ ಅವರು ಇಲ್ಲಿದ್ದಾರೆ. ಆದ್ರಿಂದ ಅವರು ಈ ಸಂದರ್ಭದಲ್ಲಿ ಅನೇಕ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ. ಅವರು ಕೂಡ ಹರಿಪ್ರಸಾದ್ ಅವರ ಪಕ್ಷದ
ನಿಷ್ಠಾವಂತ ಹೋರಾಟಗಾರ. 45-50 ವರ್ಷಗಳ ಕಾಲ ಈ ರಾಜ್ಯಕ್ಕೆ ಒಂದು ಸೇವೆಯನ್ನು ಮಾಡಿಕೊಂಡು ಒಬ್ಬ ಕಾರ್ಯಕರ್ತರಂತೆ ಇವತ್ತು ನುಡ್ಕೊಂಡು ಬಂದದ್ದು. ಇವತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಅವರಿಗೆ ಈ ಚುಕ್ಕಾಣಿಯನ್ನ ಇವತ್ತು ಕೊಟ್ಟಿದ್ದಾರೆ. ಅವರು ಇವತ್ತು ನಿಮ್ಮೆಲ್ಲರೂ ಕೂಡ ಒಟ್ಟು ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಈ ಸಂದರ್ಭದಲ್ಲಿ ಮಾಡ್ತಾರೆ. ಆದ್ರಿಂದ ಈ ಸಂದರ್ಭದಲ್ಲಿ ತಮ್ಗೆ ಹೇಳೋದಿಷ್ಟೇ, ದೇವರ ಬಗ್ಗೆ ಕೊಟ್ಟಿರೋದು 2 ವಿಚಾರ. ಒಂದು ಕೊಟ್ಟು ಹೋಗೋದು, ಒಂದು ಬಿಟ್ಟು ಹೋಗೋದು, 2 ಆಯ್ಕೆಯನ್ನು ಕೊಟ್ಟಿದ್ದಾರೆ. ಆದರೆ ಇವತ್ತು ನಾವು ಸುಧಾಕರ್ ಅವರು ಏನು ಈ ಕ್ಷೇತ್ರದಲ್ಲಿ ಬಿಟ್ಟು ಹೋಗಿದ್ದಾರೆ, ಈ ಜಿಲ್ಲೆಯಲ್ಲಿ ಏನು ಕೊಟ್ಟು ಹೋಗಿದ್ದಾರೆ, ಅದು ಕೂಡ ನಾವು ಸ್ಮರಿಸಿಕೊಳ್ಬೇಕಾದ ಕರ್ತವ್ಯ ಇವತ್ತಿದೆ. ಆದ್ರಿಂದ ಎಲ್ಲರೂ ಕೂಡ ನೀವೆಲ್ಲ ಬಹಳ ಆತ್ಮವಿಶ್ವಾಸದಿಂದ ನಮ್ಮ ಪಕ್ಷದ ಮೇಲೆ, ನಮ್ಮ ಸರ್ಕಾರದ ಮೇಲೆ ನಂಬಿಕೆ ಇದೆ. ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯರಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಹಂಗೆ ನೀವೆಲ್ಲರೂ ಕೂಡ ನಂಬಿಕೆ ಇದ್ರಿ. ಇವತ್ತು ಜಾತಿ ಮೇಲೆ ನಾವು ರಾಜಕಾರಣ ಮಾಡೋದು ಬೇಡ, ನೀತಿ ಮೇಲೆ ನಾವು ರಾಜಕಾರಣ ಬೇರು ಇಲ್ಲ ಅಂದ್ರೆ ಯಾವ ಮರ ಕೂಡ ಗಟ್ಟಿಯಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಸಂಬಂಧಗಳು ಉಳ್ಕೊಂಡಿಲ್ಲ ಅಂತಂದ್ರೆ ಯಾವ ಮರ ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಬೇರೆ ಇಲ್ಲದೆ ಹೋದ್ರು ಕೂಡ ಆ ಸಂಬಂಧಗಳಿಂದಲೇ ಇವತ್ತು ಸುಧಾಕರ್ ಅವರಿಗೆ, ಅವರ ಕುಟುಂಬದವರಿಗೆ 4 ಬಾರಿ ಈ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿ ನೀವು ಆಶೀರ್ವಾದ ಮಾಡಿಕೊಂಡು ಕೊಟ್ಕೊಂಡು ಬಂದಿದ್ದೀರಿ. ಇವತ್ತು ಅದರಿಂದ ಇವತ್ತು ನಾನು ಹೆಚ್ಚಿಗೆ ಇಲ್ಲಿ ಮಾತಾಡೋದಿಲ್ಲ. ನಾನು ಎಲ್ಲರೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ, ಆಸೆ ಆಕಾಂಕ್ಷೆಗಳು ಯಾರೇ ಇರಲಿ, ಕಾರ್ಯಕರ್ತರು ಯಾರೇ ಇರಲಿ, ಮುಖಂಡರು ಯಾರಿಗೆ ಆಸೆ ಇರಲಿ, ಎಲ್ಲರೂ ಕೂಡ ಸಮಾನತೆಯಿಂದ ಮಾಡ್ತಾರೆ. ಆದರೆ ಪಕ್ಷ ವ್ಯಕ್ತಿಗಳು ಮುಖ್ಯ ಅಲ್ಲ. ಇಲ್ಲಿ ಡಿ.ಕೆ. ಶಿವಕುಮಾರ್ ಮುಖ್ಯ ಅಲ್ಲ, ಇಲ್ಲಿ ಸಿದ್ದರಾಮಯ್ಯ ಮುಖ್ಯ ಅಲ್ಲ. ಇಲ್ಲಿ ಇಡೀ ದೇಶದಲ್ಲಿ ಇವತ್ತು ಕರ್ನಾಟಕ ರಾಜ್ಯವನ್ನ ಗಮನಿಸ್ತಾ ಇದೆ. ಇಡೀ ದೇಶ ಒಂದು ಹೆಜ್ಜೆ ದಾರಿ ಹೋದ್ರೆ ಇವತ್ತು ಕರ್ನಾಟಕ ರಾಜ್ಯದ ದಾರಿ. ಇವತ್ತು 5 ಗ್ಯಾರಂಟಿ ಬಗ್ಗೆ ನಾವು ಮಾತಾಡ್ತೀವಿ. ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ನಮ್ಮ ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡಿದ್ರು. ಇದು ಸಾಧ್ಯ ಇಲ್ಲ ಅಂತ ಸರ್ಕಾರ ಅನುಭವಿಸ್ತದೆ ಅಂತ ಹೇಳಿದ್ರು. ಆದರೆ ಅದಾದ ಮೇಲೆ ನಮ್ಮ ಚುನಾವಣೆ ಆದಮೇಲೆ ಜನರು ನಮ್ಮ ಏನು ವಿಶ್ವಾಸ ಇಟ್ಟು ನೋಡಿದ್ರೆ ಮಹಾರಾಷ್ಟ್ರ ಚುನಾವಣೆ, ಹರಿಯಾಣ ಚುನಾವಣೆ, ಪಕ್ಕದ ಬೇರೆ ಬೇರೆ ರಾಜ್ಯದ ಚುನಾವಣೆಗಳು, ಎಲ್ಲ ಚುನಾವಣೆಗಳನ್ನ ಇವತ್ತು ಮಧ್ಯಪ್ರದೇಶ ಚುನಾವಣೆ, ಎಲ್ಲ ಯಾವುದೇ ಚುನಾವಣೆಗಳು, ಬಿಹಾರ ಚುನಾವಣೆ, ಯಾವ ಚುನಾವಣೆ ನೋಡಿದ್ರು ಕೂಡ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷ ಏನು ತೀರ್ಮಾನ ಮಾಡಿತು, ಏನು ಗ್ಯಾರಂಟಿ ಕೊಟ್ಟು ಕರ್ನಾಟಕದ ಇಡೀ ರಾಷ್ಟ್ರಕ್ಕೆ ಒಂದು ಮಾದರಿಯಾಗಿ ಈ ಬಡ ಜನತೆಯ ಬದುಕಿನಲ್ಲಿ ಭಾಗಿಯಾಗಿದ್ದನ್ನ ಇವತ್ತು ನಮ್ಮ ಹೆಜ್ಜೆಯನ್ನ ಇವತ್ತು ಇರಬೇಕಾದ ಒಂದು ಪರಿಸ್ಥಿತಿಯನ್ನ ಬಂತು. ಆದ್ರಿಂದ ಒಂದು ವೇಳೆ ಇವತ್ತು ಕುಟುಂಬಕ್ಕೆ ನನ್ನ ಸಹೋದರಿ ಸುಧಾಕರ್ ಅವರ ಧರ್ಮಪತ್ನಿ ಆ ನೋವು ಯಾರು ನನ್ನ ಏನು ಪತ್ನಿಯನ್ನ ಕಳ್ಕೊಂಡಿದ್ದಾರೆ ಆ ಕುಟುಂಬಕ್ಕೆ ಹರಿಯುತ್ತದೆ. ನೀವೆಲ್ಲ ಕೂಡ ಆ ಕುಟುಂಬದ ಭಾಗಿಯಾಗಿ ನೀವೆಲ್ಲ ಅವರ ಪರವಾಗಿ ನಿಂತಿದ್ದೀರಿ. ಮುಂದಿನ ದಿನದಲ್ಲಿ ನಾನು ಬಂದು ಅನೇಕ ವಿಚಾರಗಳನ್ನು ಹಂಚಿಕೊಳ್ತೇನೆ. ಇವತ್ತು ಬಹಳ ಜನ ಲೇಡೀಸ್ಗೆ ಇನ್ನೂ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕಾಗಿದೆ. ಆದರೆ ಜಾಸ್ತಿ ಹೊತ್ತು ನಾವು ತೆಗೆದುಕೊಂಡು ಬೇಡ ಅನ್ನೋ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಇವತ್ತು ಸೇರಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರಿಗೆ ನಿಮ್ಮೆಲ್ಲರ ಶಕ್ತಿ ಇರಲಿ. ನಾವು ಯಾವಾಗಲೂ ಕೂಡ ನಿಮ್ಮ ಜೊತೆಗೆ ಇದ್ದೇವೆ. ಇದು ಸಿದ್ದರಾಮಯ್ಯ ಕ್ಷೇತ್ರ, ಡಿ.ಕೆ. ಶಿವಕುಮಾರ್ ಕ್ಷೇತ್ರ, ಇದು ಎಲ್ಲ ನಮ್ಮ 5 ಶಾಸಕರ ಕ್ಷೇತ್ರ ಅಂತೇಳಿ ಭಾವನೆ ಮಾಡಿ ನಾವೆಲ್ಲ ಸೇರಿ ಕೆಲಸವನ್ನು ಮಾಡೋಣ. ಇದಕ್ಕೆ ತಾವೆಲ್ಲ ಹೋಗಿ ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಒಂದು ಆಶೀರ್ವಾದ ಮಾಡಲಿಕ್ಕೆ, ನುಡಿ ನಮನಗಳನ್ನು ಅರ್ಪಿಸಲಿಕ್ಕೆ ನಾವು ಬಂದಕ್ಕೆ ನಾನು ನಿಮ್ಮೆಲ್ಲರೂ ಕೂಡ ಒಬ್ಬ ಸುಧಾಕರ್ ಒಬ್ಬ ಆತ್ಮೀಯನಾಗಿ, ಅವರ ಕುಟುಂಬದ ಒಬ್ಬ ಸದಸ್ಯನಾಗಿ ಒಂದು ಕೋಟಿ ನಮಸ್ಕಾರಗಳನ್ನು ಅರ್ಪಿಸಿ ನೀವೆಲ್ಲರೂ ಕೂಡ ಬಂದಿದ್ದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವ್ಯಕ್ತಿ ಮುಖ್ಯಲ್ಲ, ಪಕ್ಷ ಮುಖ್ಯ ಆಶಯದೊಂದಿಗೆ ಸುಧಾಕರ್ ಸರ್ ಬಗ್ಗೆ ಅನುಬಂಧದ ಮಾತನಾಡುವ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸರ್ ಅವರು ಇಡೀ ಕ್ಷೇತ್ರದ ಎಲ್ಲ ಜನತೆ ಪರವಾಗಿ, ಕೋಡೆನಾಡ ಜನತೆ ಪರವಾಗಿ ಕೃತಜ್ಞತೆಯ ಧನ್ಯವಾದಗಳನ್ನು ಅರ್ಪಿಸೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.